ನಮಸ್ಕಾರ. ನಾವು ಮಾನವೀಯ ಕಲ್ಯಾಣ ಟ್ರಸ್ಟ್ ಕಲಬುರಗಿಯಲ್ಲಿ ಪ್ರಾರಂಭ ಆಗಿ ಸುಮಾರು 1.5 ವರ್ಷ ಆಯಿತು. ಅದರ ಅಡಿಯಲ್ಲಿ ಸ್ಥಾಪನೆ ಆದಂಥ ಅರುಜೀವ ಆಯುರ್ವೇದ ಆಸ್ಪತ್ರೆ ಒಂದು ವಿಶೇಷವಾದಂಥ ಅನೌನ್ಸ್ಮೆಂಟನ್ನು ಮಾಡಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ವಿ. ನನ್ನ ಜೊತೆಗೆ ಡಾಕ್ಟರ್ ಕೌಸ್ತುಭ್ ದುಮಾಲ್ CEO ಅವರು ಕೂಡ ಇದ್ದರು. ಮತ್ತು ಆಮೇಲೆ ಡಾಕ್ಟರ್ ಶಾಲಿನ್ ಭಾರತಿ ಅಂತೇಳಿ ಅವರು ಜನರಲ್ ಮ್ಯಾನೇಜರ್ ಆ್ಯಂಡ್ ಡಾಕ್ಟರ್ ಅರುಜೀವದಲ್ಲಿ ಸ್ಪೆಷಲ್ ಡಾಕ್ಟರ್ ಇದ್ದಾರೆ ಅವರು. ಸೊ ಇವತ್ತು ಭಾಳ ಇಂಪಾರ್ಟೆಂಟ್ ಏನಂದರೆ ಕಲಬುರಗಿಯಲ್ಲಿ ಅರುಜೀವ ಒಂದು ಹೊಸ ದಾಖಲೆಯನ್ನು ಮಾಡಿದೆ. ಇಡೀ ಭಾರತದಾದ್ಯಂತ ಭಾಳಷ್ಟು ನ್ಯಾಚುರೋಪಥಿಕ್ ಆಯುರ್ವೇದ ಆಸ್ಪತ್ರೆಗಳಿದಾವೆ. ಆದರೂ ಅರುಜೀವ ಮಾತ್ರ ಇಂಡಿಯಾದಲ್ಲಿ QAI 7101 ಒಂದು ಮಾನ್ಯತೆ ಪಡೆದ, ಅಂದರೆ ಕ್ವಾಲಿಟಿಯಲ್ಲಿ ನಂಬರ್ 1, ಭಾರತದಲ್ಲಿ ನಂಬರ್ 1 ಕ್ವಾಲಿಟಿ ಇರುವಂಥ ಒಂದು ಆಸ್ಪತ್ರೆ ಅಂಥೇಳಿ ಒಂದು ಸರ್ಟಿಫೈಡ್ ಆಗಿದೆ. ಇದು ISO ಬೇಸ್ಡ್ ಇರುವಂಥ ಒಂದು ಸರ್ಟಿಫೈಡ್. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ರಾಜ್ಯಪತ್ರ ಹೊರಡಿಸಿದೆ. ಏನಂದರೆ ಅರುಜೀವದಲ್ಲಿ ನೀವು ಸರ್ಕಾರಿ ನೌಕರರು ಹೋಗಿ ಟ್ರೀಟ್ಮೆಂಟನ್ನು ತೊಗೊಂಡ್ರೆ ಅವರಿಗೆ ರಿಯಂಬರ್ಸ್ಮೆಂಟನ್ನು ಸಿಗ್ತದೆ. ಅವರು ಅಲ್ಲಿ ಏನು ಟ್ರೀಟ್ಮೆಂಟ್ ತೊಗೋತಾರೆ ಅದು ಏನು ಖರ್ಚಾಗ್ತದಲ್ಲ ಆ ಖರ್ಚನ್ನು ಮರಳಿ ವಾಪಸ್ ಪಡಿಬೋದು. ಈ ಥರ ಸೌಲಭ್ಯ, 2 ಸೌಲಭ್ಯಗಳು, ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರುವಂಥದ್ದು, ಒಂದು ಮಾನ್ಯತೆ ಪಡೆದಿರೋದು ಹೆಮ್ಮೆ ವಿಷಯ ಅರುಜೀವಕ್ಕೆ. ಇನ್ನೊಂದು ಸರ್ಕಾರಿ ನೌಕರರು ಟ್ರೀಟ್ಮೆಂಟ್ ತೊಗೊಂಡ್ರೆ ಅವರಿಗೆ ಹಣ ಮತ್ತು ವಾಪಸ್ ಸಿಗುವಂಥ ಒಂದು ಅವಕಾಶ ಎಲ್ಲರಿಗಿದೆ. ಇದನ್ನು ಸದುಪಯೋಗ ಪಡ್ಕೊಳ್ರಿ ಅಂತನ್ನುವಂಥ ಹೇಳೋಕ್ಕೆ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ವಿ. ನಾವು ಕಳೆದ ಈ 1.5 ವರ್ಷದಲ್ಲಿ ಹೆಚ್ಚಾಗಿ ಕಲಬುರಗಿ ಜನಕ್ಕಿಂತಲೂ ಜಾಸ್ತಿ ಬೇರೆ ರಾಜ್ಯಗಳಿಂದ ಜನ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾರೆ ನಮ್ಮಲ್ಲಿ. ಆಮೇಲೆ ರಷ್ಯಾ ಇರ್ಬೋದು, ವಿದೇಶದಿಂದ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ತಾರೆ. ಹೊರದೇಶದಿಂದ ರಷ್ಯಾದಿಂದ ಬರ್ತಾರೆ, ಜರ್ಮನಿಯಿಂದ ಬರ್ತಾರೆ, ಆಸ್ಟ್ರೇಲಿಯಾದಿಂದ ಬರ್ತಾರೆ, ಮತ್ತು ಯುರೋಪ್ ಕಂಟ್ರಿಗಳಿಂದ ಬರ್ತಾರೆ, ಅಮೇರಿಕಾದಿಂದ ಕೂಡ ಬಂದು ನಮ್ಮಲ್ಲಿ ಟ್ರೀಟ್ಮೆಂಟನ್ನು ತೊಗೊಂಡಿದ್ದಾರೆ. ಸಾಕಷ್ಟು ಜನ ಇಲ್ಲಿ ಬಂದು ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ನಮ್ಮ ಕಡೆ ಇರೋದರಿಂದ ಅರುಜೀವ ದಿನಕ್ಕೆ ಹೊಸ ದಾಖಲೆಯನ್ನು ಮಾಡ್ತಾ ಇದೆ. ಅದಕ್ಕಾಗಿ ಕಲಬುರಗಿ ಜನ ಮತ್ತು ಕಲ್ಯಾಣ ಕರ್ನಾಟಕದ ಜನ ಬಂದು ಇದರ ಸೇವೆಯನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾನು ವಿನಂತಿ ಮಾಡಿಕೊಡ್ತೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿನ ಏನು ಅವಕಾಶ ಏನದ ಕಲಬುರಗಿ ಜನಕ್ಕೆ ಭಾಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಟ್ರೀಟ್ಮೆಂಟ್ ಸಲುವಾಗಿ ಇಲ್ಲಿಂದ ಸುಮಾರು 300 ಕಿಲೋಮೀಟ್ರ್, 500 ಕಿಲೋಮೀಟ್ರ್, 600 ಕಿಲೋಮೀಟ್ರ್ ಡಿಸ್ಟೆನ್ಸ್ ದೂರ ಹೋಗಿ ಟ್ರೀಟ್ಮೆಂಟ್ ತೊಗೋತಿದ್ರು. ಈಗ ಕಲಬುರಗಿ ನಗರದಲ್ಲೇ ಆಗ್ಯದ. ಏರ್ಪೋರ್ಟ್ ರೋಡ್ ಶ್ರೀನಿವಾಸ ರಡ್ಗಿ ಹತ್ರ, ಸಣ್ಣೂರಿಗಿಂತಲೂ ಬಿಫೋರ್ ಏರ್ಪೋರ್ಟ್ ಕಾಂಪೌಂಡ್ ಏನು ಎಕ್ಸಾಕ್ಟ್ಲಿ ಎಂಡ್ ಆಗ್ತದೆ ಅಲ್ಲಿ ರೈಟ್ ಸೈಡಿಗೆ ಮಾನವೀಯ ಕಲ್ಯಾಣ ಟ್ರಸ್ಟ್ ಅಂತ ಒಂದು ಸಂಸ್ಥೆಯ ಬೋರ್ಡ್ ಕಾಣಿಸ್ತದೆ. ಅದರೊಳಗೆ ಅರುಜೀವ ಆಯುರ್ವೇದ ನಿಮಗಾಗಿ ಕಾಯ್ತದೆ. ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ ಮತ್ತು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಾನು ವಿನಂತಿ ಮಾಡ್ತೀನಿ. ಫುಟ್ಬಾಲ್ ನಮ್ಮಲ್ಲಿ ಮಿನಿಮಮ್ ಮಂತ್ಲಿ ಒಂದು 500 ಜನ ಬಂದು ಹೋಗಿ ಮಾಡ್ತಾರೆ, ಕನ್ಸಲ್ಟೇಷನ್ ತೊಗೊಳ್ತಾರೆ. ಟ್ರೀಟ್ಮೆಂಟ್ ತೊಗೊಳ್ಳೋರ ಸಂಖ್ಯೆ ಪ್ರತಿ ತಿಂಗಳಿಗೆ ಒಂದು 50ರಿಂದ 100 ಒಳಗೆ ಪ್ರತಿ ತಿಂಗಳು ನಮ್ಮಲ್ಲಿ ಟ್ರೀಟ್ಮೆಂಟ್ ಆಗ್ತದೆ. ಸ್ಪೆಷಲಿ ನಮ್ಮಲ್ಲಿ ಹೆಲ್ತ್ ಕ್ಯಾಂಪ್ಗಳಾಗ್ತವೆ. ಹೆಲ್ತ್ ಕ್ಯಾಂಪ್ಗಳಲ್ಲಿ ಒಂದೊಂದು ಸಲ ಒಂದೊಂದು ಕಂಪನಿಯ ಅಥವಾ ಆಫೀಸಿನ ಸಿಬ್ಬಂದಿಗಳು 20 ಜನ, 15 ಜನ, 25 ಜನ ಈ ಥರ ಬಂದು ನಮ್ಮಲ್ಲಿ 3 ದಿವಸ, 8 ದಿವಸ ಕ್ಯಾಂಪ್ ಮಾಡಿ ಟ್ರೀಟ್ಮೆಂಟನ್ನು ತೊಗೊಳ್ತಾರೆ. ಅಂಥ ಸಂಖ್ಯೆಗಳು ಜಾಸ್ತಿ ನಮ್ಮಲ್ಲಿ. ನಾನು ಡಾಕ್ಟರ್ ಸಂದೀಪ್ B ಮಾಳ್ಗೆ ಅಂತ. ನಾನು ಅರುಜೀವದಲ್ಲಿ PRO ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಮತ್ತು ಮಾರ್ಕೆಟಿಂಗ್ ಹೆಡ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ.